ಇಲ್ಲ ಅಂದ್ರೆ ವಾಲ್ಗೆ ನಾವು 12 ಪ್ಲೈವುಡ್ ಬ್ಯಾಕ್ ಪ್ಯಾನಲ್ ಮಾಡ್ಕೊಂಡು ಅದ್ರ ಮೇಲೆ ನಾವು ಇದನ್ನ ಸ್ಟಿಕ್ ಮಾಡ್ಬೋದು. ಸೊ ಅದ್ರಲ್ಲಿ ನಿಮಗೆ ಮಲ್ಟಿಪಲ್ ಡಿಸೈನ್ಸ್ ಬರುತ್ತೆ. 3D ವಾಲ್ ಪ್ಯಾನಲ್ಸ್ ಇರ್ಬೋದು, ಮತ್ತೆ ಚಾರ್ಕೋಲ್ ಶೀಟ್ಸ್ ಇರ್ಬೋದು, ರಾಫ್ಟರ್ ಶೀಟ್ಸ್ ಇರ್ಬೋದು, ಲೂವರ್ ಶೀಟ್ಸ್ ಇರ್ಬೋದು, ಈ ರೀತಿ ಹಲವಾರು ಆಪ್ಷನ್ಸ್. ಹಾಕ್ಲಿಕ್ಕೆ ಏನ್ ಡಿಫ್ರೆನ್ಸ್? ಸರ್ ಮೆಟೀರಿಯಲ್ ಥಿಕ್ನೆಸ್ ಜಾಸ್ತಿ ಬರುತ್ತೆ. ಎಷ್ಟು ಬರುತ್ತೆ thickness? ಸರ್ ಈ ನಿಮಗೆ ಲ್ಯಾಮಿನೇಟ್ ಸ್ಟಾರ್ಟ್ ಆಗೋದು 0.7 ಇಂದ 1 mm. ವೀಕ್ಷಕರೇ ಸಾಕಷ್ಟು ಸಾರಿ ಅಮಾರಿಸ್ಬಿಡ್ತಾರೆ ಕಾರ್ಪೆಂಟರ್ಸ್ ಅಥವಾ ಯಾವ್ದಾದ್ರು ಮೆಟೀರಿಯಲ್ಸ್ ಅಂಗಡಿಗೆ ಹೋದ್ರೆ 1 mm ಲ್ಯಾಮಿನೇಟ್ ಅಂತ ಹೇಳ್ತಾರೆ, ಕೊಡೋದೇ ನಿಮಗೆ ಕೋಲ್ಡ್ ಪ್ರೆಸ್ ಅಂತ ಹೇಳಿದ್ರೆ ಮೆಷಿನೇ ಬರುತ್ತೆ ಲ್ಯಾಮಿನೇಟ್ ಅಥವಾ ಅಕ್ರಿಲಿಕ್ ನ ಪ್ರೆಸ್ ಮಾಡ್ಲಿಕ್ಕೆ. ಅದು ಈ ಕೋರ್ ಮೆಟೀರಿಯಲ್ ಮೇಲೆ ಕಚ್ಕೊಬಿಡುತ್ತೆ. ಕಚ್ಕೊಂಡು ಅದ್ರ ಮೇಲೆ ಭಾರ ಹಾಕ್ತಾರೆ ಮೆಷಿನ್. ಸೊ ಒಬ್ಬ ಕಾರ್ಪೆಂಟ್ರು 70 ರಿಂದ 100 kg ಇರೋನು ಎಷ್ಟು ಭಾರ ಹಾಕತ್ತೆ? ಲಾಜಿಕ್ ಎಷ್ಟು ನೋಡಿ ನೀವು. ಒಂದು 100-200 kg. ಅದೇ ಮೆಷಿನ್ ಟನ್ನುಗಳ ಗಟ್ಟಲೆ ನಿಮಗೆ ಟ್ಯಾಂಡಮ್ಸ್ ಟ್ಯಾಂಡಮ್ ಬಾಕ್ಸ್, 3 ಸೆಟ್ ಟ್ಯಾಂಡಮ್ ಬಾಕ್ಸಸ್ ಬರುತ್ತೆ. ಟ್ಯಾಂಡಮ್ ಅಲ್ಲಿ ಯಾವ ಕಂಪನಿ ಚೆನ್ನಾಗಿದೆ? ಟ್ಯಾಂಡಮ್ ಅಲ್ಲಿ ಹೆಟಿಚ್ ಚೆನ್ನಾಗಿದೆ, ಹೆಟಿಚ್ ಚೆನ್ನಾಗಿದೆ, ಮತ್ತೆ ಎಪ್ಕೋ ಚೆನ್ನಾಗಿದೆ. ಅದಾದ್ಮೇಲೆ ನಿಮಗೆ ಬಾಟಲ್ ಪೋಲೋಟ್ ಬರುತ್ತೆ, ಸಿಂಗಲ್ ಸೈಜ್ ಬರುತ್ತೆ, ಡಬಲ್ ಸೈಜ್ ಬರುತ್ತೆ. ಅದಾದ್ಮೇಲೆ ಟಾಲ್ ಯೂನಿಟ್ ಒಳಗಡೆ ಪ್ಯಾಂಟ್ರಿ ಮೆಕ್ಯಾನಿಸಮ್ ಬರುತ್ತೆ. ಟಾಯ್ಲೆಟ್ ಫುಲ್. ಅದರಲ್ಲಿ ಹೆಟಿಚ್. ನೆಕ್ಸ್ಟ್ ಬರುವಂತದ್ದು ಮಿಸ್ಟೇಕ್ಸ್ ಇನ್ ಇಂಟೀರಿಯರ್. ಇದು ಆಕ್ಚುಲಿ ಸಪರೇಟ್ ಒಂದು ಸೆಗ್ಮೆಂಟೇ ಮಾಡಬೇಕು. ಇದು ಆನ್ಗೋಯಿಂಗ್ ಟಾಪಿಕ್ ನಡೀತಾನೆ ಇರ್ತೀವಿ. ಸೀರೀಸ್ ಮಾಡ್ಬೋದು ನಾವು. ಸೀರೀಸ್ ಮಾಡ್ಬೋದು ನಾವು. ಸರ್ ನೀವೇ ಫುಲ್ ನೋಟ್ಸ್ ಎಲ್ಲ ಮಾಡ್ಬಿಟ್ಟಿದ್ದೀರಾ. ನಮ್ಗೆ 1 ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ ಸರ್. ಮೊದಲನೇದಾಗಿ ಏನ್ ಹೇಳ್ತಾರೆ ಸರ್? ಮಿಸ್ಟೇಕ್ಸ್ ಇನ್ ಇಂಟೀರಿಯರ್ ಅಂದ್ರೆ ನಾನು ಹೇಳ್ಬಿಟ್ಟೆ. ಇಂಟೀರಿಯರ್ಸ್ ಅಲ್ಲಿ ಇಬ್ಬರೇ ಕೈ ಹಾಕೋದು, ಒಂದು ಕಾರ್ಪೆಂಟರ್, ಒಂದು ಇಂಟೀರಿಯರ್ ಕಂಪನಿ. ಓಕೆ ಇಂಟೀರಿಯರ್ ಕಂಪನಿದು ತುಂಬಾ ಇದೆ. ಜನರಿಗೆ ಆಲ್ಮೋಸ್ಟ್ ಫಾರ್ಮ್ಯಾಟ್ ಗೊತ್ತಾಗ್ಬಿಟ್ಟಿದೆ. ಸೊ ನಾವು ಯೂಟ್ಯೂಬ್ ಅಲ್ಲಿ ಬಂದ್ಬಿಟ್ಟು ಕನ್ಸ್ಟ್ರಕ್ಷನ್ ಟಿಪ್ಸ್ ಆರ್ ಇಂಟೀರಿಯರ್ ಟಿಪ್ಸ್ ಅಂದ್ರೆ ಫಸ್ಟ್ ಲ್ಯಾಂಡ್ ಆಗಿದೆ ಕನ್ನಡ ಬಂದ್ಬಿಟ್ಟು ಚಾನಲ್ ಸಖತ್ ಮಾಹಿತಿ ಕೊಟ್ಬಿಟ್ಟಿದೆ ನಮ್ಗೆ. ಕರೆಕ್ಟ್. ಯಾವ ಮೆಟೀರಿಯಲ್ಸ್ ಬೇಕು, ನಾನು ಮನೆ ಕಟ್ಬೇಕು ಅಂದ್ರೆ ಎಲ್ಲೂ ನಾವು ಫಸ್ಟ್ ಏನ್ ಮಾಡ್ತೀವಿ, ದುಡ್ಡು ಅರೇಂಜ್ ಮಾಡ್ಬೇಕು ಅಷ್ಟೇ. ದುಡ್ಡು ಅರೇಂಜ್ ಮಾಡ್ಕೊಂಡು ನಾವು ಕನ್ನಡ ಕೋರಕ್ ಬಂದ್ರೆ ನಮ್ ಕಲ್ಲು ಮಣ್ಣು ಎಲ್ಲಾ ಮಾಹಿತಿ ನಮ್ಗೆ ಚಾನಲ್ ಕಂಪ್ಲೀಟ್. ಕರೆಕ್ಟ್ ಅಲ್ವಾ ಸರ್? ಇವಾಗ ಜನರಿಗೆ ಫಾರ್ಮ್ಯಾಟ್ ಗೊತ್ತಾಗ್ಬಿಟ್ಟಿದೆ. ಫ್ಯಾಕ್ಟ್ರಿ ಇಲ್ಲ ಕಾರ್ಪೆಂಟರ್. ಹೌದು. ಫ್ಯಾಕ್ಟ್ರಿ ಅಥವಾ ಕಾರ್ಪೆಂಟರ್, ಇಂಟೀರಿಯರ್ ಡಿಸೈನರ್ ಅಥವಾ ಕಾರ್ಪೆಂಟರ್ ಕೊಟ್ರೆ ಏನೇನು ಪ್ರಾಬ್ಲಮ್ಸ್ ಬರುತ್ತೆ ಕಾರ್ಪೆಂಟರ್ ಅಲ್ಲಿ ಅಂದ್ರೆ, ಕಾರ್ಪೆಂಟರ್ ನಿಮಗೆ ನಾರ್ಮಲ್ ಟೇಪಲ್ ಮೆಜರ್ಮೆಂಟ್ ತಗೋತಾರೆ. ಟೇಪಲ್ ಮೆಜರ್ಮೆಂಟ್ ಅವ್ನು ತಗೊಂಡಿದ್ದೆ ಅಳತೆ. ಟೇಪಲ್ಲಿ ಎಳ್ದ ಇದು 7 ಅಡಿ ಅಂತ ಹೇಳ್ದ, ಮುಗೀತು 7 ಅಡಿ. ಸೊ ನಮ್ಮಲ್ಲಿ ಇಂಟೀರಿಯರ್ ಕಂಪನಿ ಏನಂದ್ರೆ ಪ್ರೊಫೆಷನಲಿ ನಾವು ಬಂದು ಸೈಟ್ ನ ಅಳತೆ ಮಾಡ್ಕೊಂತೀವಿ. ಅದು ಏನು ಲೇಸರ್ ಡಿವೈಸ್. ಲೇಸರ್ ಡಿವೈಸ್ ಬಾಷ್ ಕಂಪನಿ ಇದು, ಮತ್ತೆ ಬೇರೆ ಬ್ರಾಂಡೆಡ್ ಕಂಪನೀಸ್ ಲೇಸರ್ ಡಿವೈಸ್ ಯೂಸ್ ಮಾಡಿ ನಾವು ಆ ಲೇಸರ್ ನ ಮನೆಯಲ್ಲಿ ಎಲ್ಲೆಲ್ಲಿ ನಿಮ್ಗೆ ಇಂಟೀರಿಯರ್ ರಿಕ್ವೈರ್ಮೆಂಟ್ ಅಂತ ಬಿಟ್ರೆ 1 mm ಮಿಸ್ ಆಗುತ್ತೆ. 1 mm ಮಿಸ್ ಕಾರ್ನರ್ ಟು ಕಾರ್ನರ್ ಪರ್ಫೆಕ್ಟ್ ಅಕ್ಯುರೇಟ್ ಮೆಜರ್ಮೆಂಟ್. ಓಹೋ, ಅದು ನೀವು ಹೇಳ್ತಾ ಇರೋದು ಕಾರ್ಪೆಂಟರ್ ಚಾನ್ಸೇ ಇಲ್ಲ. ಟೇಪಲ್ ತಗೋತಾರೆ, ಏನೋ ಒಂದು ಅಂದಾಜು ಹೇಳ್ತಾ ಬಡ್ದ, 1 ಅಡಿ 2 ಅಡಿ ಎಕ್ಸ್ಟ್ರಾ ಬಡ್ದ, ಹೆಂಗ್ ಗೊತ್ತಾಗುತ್ತೆ? ಗೊತ್ತಾಗೋದಿಲ್ಲ. ಕೆಲಸ ಗೊತ್ತಿದ್ರೆ ನೀವು ಹಿಡ್ಕೋತೀರಾ, ಸರಿಯಾಗಿ ಮಾಡಿ ಅಂತ ನೀವು ಇದು ಮಾಡ್ತೀರಾ. ಕೆಲಸ ಗೊತ್ತಿಲ್ಲ ಅಂದ್ರೆ ಯಾರಿಗೆ ಗೊತ್ತಿರುತ್ತೆ ಸರ್? ಯಾರಿಗೆ ಗೊತ್ತಿರುತ್ತೆ ಹೇಳಿ? ಸೊ ಅದು ಆ ಟ್ರಸ್ಟ್ ಮೆಜರ್ಮೆಂಟ್ ಇಂದ ಇಂಟೀರಿಯರ್ ಕಂಪನಿ ನಿಮಗೆ ಕೊಡುತ್ತೆ. ಒಳ್ಳೇದಂತೀರಾ? ಒಳ್ಳೇದು 100%. ಸರಿ, ನೆಕ್ಸ್ಟ್ ಸರ್. ನೆಕ್ಸ್ಟ್ ಬಂದ್ರೆ ಮೆಟೀರಿಯಲ್ ಸೆಲೆಕ್ಷನ್. ಅಂದ್ರೆ ಇದ್ರಲ್ಲಿ ಏನು ಮಿಸ್ಟೇಕ್? ಮೆಟೀರಿಯಲ್ ಸೆಲೆಕ್ಷನ್ ಆಗುತ್ತೆ ಅಂದ್ರೆ, ನಾನು ವಾರಂಟಿ ಕೊಡಬೇಕು ಆಸ್ ಅನ್ ಇಂಟೀರಿಯರ್ ಕಂಪನಿ. ನಾನು ನಿಮ್ಗೆ ಬ್ರಾಂಡೆಡ್ ಮೆಟೀರಿಯಲ್ಸ್ ಕೊಡಬಹುದು. ನಾನು ಯಾವ್ದೋ 500 ರೂಪಾಯಿ ಲ್ಯಾಮಿನೇಟ್ 1000 ರೂಪಾಯಿದು ಇನ್ನೇನೋ ಒಂದು ತಗೊಂಬಂದು ಕೊಟ್ಬಿಟ್ರೆ, ನಾಳೆ ಅದು ಜಾಸ್ತಿ ದಿವಸ ಬರ್ಲಿಲ್ಲ, ಯಾರನ್ನ ಹಿಡ್ಕೋತೀರಾ? ಯಾರಿಗೆ ಕೇಳಕ್ ಹೋಗೋಣ? ನನ್ನ ಹಿಡ್ಕೋತೀರಾ? ನಿಮ್ಮ ಹತ್ರ ಬಂದ್ರೆ ಹೌದು. ಅದಕ್ಕೆ ನಾನು ಏನ್ ಮಾಡ್ತೀನಿ, ಬ್ರಾಂಡೆಡ್ ಮೆಟೀರಿಯಲ್ಸ್ ತಗೊಂಬಂದು ಕ್ಯಾಟ್ಲಾಗ್ಸ್ ಈ ತರ ಕ್ಯಾಟ್ಲಾಗ್ಸ್ ಬರುತ್ತೆ, ಕ್ಯಾಟ್ಲಾಗ್ಸ್ ಮುಂದೆ ಇಟ್ಬಿಟ್ಟು ಕಾರ್ಪೆಂಟರ್ ಏನ್ ಮಾಡ್ತಾನೆ, ಅವ್ನು ಲೋಕಲ್ ಅಂಗಡಿಲಿ ಟೈಪ್ ಇಟ್ಕೊಂಡಿರ್ತಾನೆ. ಅವನಿಗೆ ಯಾರು ಜಾಸ್ತಿ ಮಾರ್ಜಿನ್ ಕೊಡ್ತಾನೋ ಆ ಮೆಟೀರಿಯಲ್ ನಿಮಗೆ ಪುಷ್ ಮಾಡಿ, ಸರಿ ಮೆಟೀರಿಯಲ್ ತಗೊಳ್ಳಿ ಸರ್, ಚೆನ್ನಾಗಿದೆ, ಇದು ಸೂಪರ್ ಆಗಿದೆ ಸರ್. ಆ ಮೆಟೀರಿಯಲ್ ಬಗ್ಗೆ ನಿಮ್ಗೆ ಗೊತ್ತೋ ಗೊತ್ತಿಲ್ವೋ ಸೆಕೆಂಡ್ರಿ, ನಿಮ್ಗೆ ಏನ್ ಹೇಳ್ತಾರೆ ಆ ಮೆಟೀರಿಯಲ್ ನೀವು ತಗೊಂಡೋಗಿ ಹಾಕಿಸ್ತೀರಿ. ನಾಳೆ ಏನೋ ಹೆಚ್ಚು ಕಮ್ಮಿ ಆದ್ರೆ ಯಾರಿಗೂ ಕೇಳಂಗಿಲ್ಲ. ಆಮೇಲೆ ನೀವೇ ಹೇಳಿದ್ರಿ ಸರ್ 1 mm ಅಂತ ಹೇಳ್ಬಿಟ್ಟು 0.7 ಹೆಂಗೆ ನಡೀತೀರಾ? 0.8 ನೀವ್ ಹೇಳಿ. ಗೊತ್ತೇ ಆಗಲ್ಲ ನಮ್ಗೆ ಅದು ಅಲ್ವಾ? ಅಕ್ರಿಲಿಕ್ ಅಲ್ಲಿ 3 mm ಅಂತ ಹೇಳ್ಬಿಟ್ಟು 2 mm ಹಾಕಿದ್ರೆ ಹೆಂಗೆ? ಕಣ್ಣಲ್ಲಿ MM ಅಲ್ಲಿ ಕಣ್ಣು ನಾವು ನಮ್ ಕಣ್ಣು ಅಷ್ಟೊಂದು ಅಕ್ಯುರೇಟ್ ಆಗಿ ಇರ್ಬೇಕಲ್ವಾ? ಏನೋ ಡಿವೈಸ್ ಬೇಕು ಅದನ್ನ ಕಣ್ಣಿಡಿ. ಕೆಲಸ ಗೊತ್ತಿರೋ ಕಣ್ಣಿಡಿದಾರೆ. ಆ ವರ್ನಿಯರ್ ಕ್ಯಾಲಿಪರ್ಸ್ ಅಂತಾನೆ ಸಾಧ್ಯನೇ ಇಲ್ಲ, ಅದು ಸಾಧ್ಯನೇ ಇಲ್ಲ. ಸೊ ಮಟೀರಿಯಲ್ ಚಾಯ್ಸಸ್ ಅಲ್ಲಿ ಮಿಸ್ಟೇಕ್ಸ್ ಆಗುತ್ತೆ 100%. ಇವಾಗ ಕಾರ್ಪೆಂಟರ್ ಏನ್ ಮಾಡ್ತಾನೆ, ಬನ್ನಿ ನಮ್ಗೊಂದು ಗೊತ್ತಿರೋ ಅಂಗಡಿ ಅಂತ ಕರ್ಕೊಂಡು ಹೋಗ್ತಾನೆ. ಅವ್ನಿಗೆ ಅಲ್ಲೇ ಮಾರ್ಜಿನ್ ಕೊಟ್ಟಿರ್ತಾರೆ, ಇಲ್ಲ ಅವ್ನಿಗೆ ಏನೋ ಹಂಗೆ ಇರುತ್ತೆ, ತಗೊಂಡಾಗ ಅದನ್ನ ತೋರಿಸ್ತಾನೆ. ಕ್ಲೈಂಟ್ ಏನ್ ಮಾಡ್ತಾರೆ, ಕಣ್ಣಿಗೆ ಚೆನ್ನಾಗಿ ತಗೊಳ್ಳಿ ಅಂತ ಕೊಡಿಸ್ತಾನೆ. ಈ ಸಮಸ್ಯೆ ಇಂಟೀರಿಯರ್ ಕಂಪನಿ ಬರೋ. ಸೂಪರ್ ಚಾಯ್ಸ್ ನಿಮ್ದು, ಕ್ಯಾಟ್ಲಾಗ್ ನಿಮ್ ಮುಂದೆ ಇಟ್ಟಿದ್ದೀನಿ, ಇದು ಬೇಕಂದ್ರೆ ಇದು ಯಾಕೆ ಕೊಡ್ತೀನಿ, ಇದು ಬೇಡ ಇನ್ನೊಂದು ಕೊಡಿ, ಇನ್ನೊಂದು ಕೊಡಿ, ಯಾವ್ದಾದ್ರು ಚೂಸ್ ಮಾಡಿ. ನಮ್ಗೆ ಯಾವ ಕಂಪನಿ ಮಾರ್ಜಿನ್ ಕೊಡಲ್ಲ, ನೀವ್ ಯಾರು ಕೊಡಲ್ಲ, ನೀವೇ ಪರ್ಚೇಸ್ ಪರ್ಚೇಸ್ ಮಾಡ್ಬೇಕು. ಹೌದು, ಕರೆಕ್ಟ್. ನೆಕ್ಸ್ಟ್ ಸರ್ ಮುಂದೆ ನೆಕ್ಸ್ಟ್ ಬಂದು 3D. ನಾವೇನ್ ಮಾಡ್ತೀವಿ, ನಿಮ್ ಮನೆ ಸ್ಟಾರ್ಟಿಂಗ್ ಇಂದ ಶೂ ರಾಕ್ ಇಂದ ಹಿಡಿದು ಕಂಪ್ಲೀಟ್ ನಿಮ್ದು ವಾಶ್ರೂಮ್ ವರ್ಗು ನಾವು 2D ಕೊಡ್ತೀವಿ. ಸೊ ಕಾರ್ಪೆಂಟರ್ ಏನ್ ಮಾಡ್ತಾನೆ, ಅವ್ನ ಎಲ್ಲೆಲ್ಲಿ ಕೆಲಸ ಮಾಡಿರ್ತಾನೆ, ಇಲ್ಲ ಬೇರೆ ಯಾರು ಕೆಲಸ ಮಾಡಿರ್ತಾರೆ, ಅವ್ರ ಫೋಟೋಸ್ ಎಲ್ಲ ಇಟ್ಕೊಂಡಿರ್ತಾನೆ. ಮೇಡಮ್ ನೋಡಿ ಈ ಫೋಟೋ ನೋಡಿ, ಇದ್ ನೋಡಿ, ಅದ್ ನಿಮ್ ಮನೆಗೆ ಬರುತ್ತೋ ಬರಲ್ವೋ ಚೆನ್ನಾಗೆ, ಅಲ್ಲಿ ಕಣ್ಣಿಗೆ ಚೆನ್ನಾಗಿ ಕಾಣಿಸುತ್ತೆ, ಒಂದ್ಸರಿ ಹಾಕು. ಓ, ಇದು ಮಿಸ್ಟೇಕ್. ಇದು ಮಿಸ್ಟೇಕ್ಸ್.
ಸೊ ನಿಮ್ ಮನೆ 3D ವಿಜುವಲೈಸ್ ಮಾಡೋದಕ್ಕೂ ಫೋಟೋ ನೋಡಿದೀನಿ ಹಾಕು ಅನ್ನೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ. ತುಂಬಾನೇ ವ್ಯತ್ಯಾಸ ಇದೆ. 3D ನಮ್ಗೆ ಆಕ್ಯುರೇಟ್ ಆಗಿ ಯಾವ ವಸ್ತು ಎಲ್ಲಿ ಬರುತ್ತೆ ಎಲ್ಲಿ ಬರುತ್ತೆ ಅಂತ ಗೊತ್ತಾಗ ಸರ್, ಅದು ಚೇಂಜಸ್ ಮಾಡಿಸ್ಕೋಬಹುದು. ಇಷ್ಟು ಮೆಜರ್ಮೆಂಟ್ ಬರುತ್ತೆ, ಯೂಸಬಿಲಿಟಿ ಇಂದ ಇಷ್ಟು ನಿಮ್ಗೆ ಇಷ್ಟು ಯೂಸ್ ಆಗುತ್ತೆ. ಇದು ಇವನೇನಿಲ್ಲ, ತೋರಿಸ್ತಾರೆ ಫೋಟೋ, ಇದು ಲೈಕ್ ಆಯ್ತಾ, ಲೈಕ್ ಇದನ್ನ ಮಾಡ್ಕೊಡಿ. ಅಷ್ಟು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಕೊಟ್ಟು ಮನೆ ಮೇಲೆ ಇನ್ವೆಸ್ಟ್ ಮಾಡಿರ್ತೀರಾ. ಇದರಲ್ಲೆಲ್ಲ ಸಣ್ಣ ಪುಟ್ಟದ್ರಲ್ಲಿ ನೀವು ಯಾಮಾರ್ಬಿಟ್ರೆ ನಿಮ್ ಮನೆ ಔಟ್ಪುಟ್ ಹಾಳಾಗೋದು. ನೀವು ಯೂಶುವಲಿ 3D ಮಾಡೋದಿದ್ರೆ ಏನ್ ಚಾರ್ಜ್ ಮಾಡ್ತೀರಾ ಅದಕ್ಕೆ? ಸರ್ 3D ನಾವು ಆಕ್ಚುಲಿ ಡಿಸೈನ್ ಫ್ರೀನೇ, ನಿಮ್ ಕೊಟೇಶನ್ ಒಳಗಡೆನೆ ಬಂದ್ಬಿಡುತ್ತೆ. ಒಳಗಡೆ ಫ್ರೀನಾ ಅದು? ಕೊಟೇಶನ್ ಒಳಗಡೆ ಬಂದ್ಬಿಡುತ್ತೆ. ಸೊ ನಾರ್ಮಲಿ ನಾವು ಸ್ಟಾರ್ಟಿಂಗ್ ಕಮಿಟ್ ಆಗ್ಬೇಕಾದ್ರೆ 3D ಮಾತ್ರ ಸರ್ಟನ್ ಪರ್ಸೆಂಟೇಜ್ ಅಂತ ಇಸ್ಕೊಳ್ತೀವಿ, ಡಿಪೆಂಡ್ಸ್ ಆನ್ ದ ಪೋರ್ಟ್ ವ್ಯಾಲ್ಯೂ. ಅದು ಕೊಟ್ಟರು ಅವ್ರಿಗೆ ಟೋಟಲ್ ಕೊಟೇಶನ್ ಅಲ್ಲಿ ಮೈನಸ್ ಆಗೇ ಆಗುತ್ತೆ. ಸೊ ಇಟ್ಸ್ ಇನ್ಕ್ಲೂಡೆಡ್ ಇನ್ ದ ಪ್ಯಾಕೇಜ್. ಹಂಗೆ ತಗೊಂಡ್ರೆ ಆಕ್ಚುಲ್ ಆಗಿ ನಮ್ 3Ds ಎಲ್ಲ ನಿಮಗೆ ಫ್ರೀನೇ. ಸೊ ಒಂದು 3D ಡಿಸೈನ್ 2 BHK ಗೆ ಮಾಡ್ಬೇಕಂದ್ರೆ ಟೈಮ್ ಎಷ್ಟು ತಗೊಳುತ್ತೆ ಸರ್? ಇಟ್ ಡಿಪೆಂಡ್ಸ್ ಆನ್ ದ ರಿಕ್ವೈರ್ಮೆಂಟ್. ನಾರ್ಮಲ್ ಆಗಿ 3 days ಅಲ್ಲೂ ಮಾಡ್ಬೋದು, 5 days ಅಲ್ಲೂ ಮಾಡ್ಬೋದು. 3 to 5 days ಇಸ್ ಆವರೇಜ್ ಟೈಮ್. ಆಮೇಲೆ ಅದ್ರಲ್ಲಿ ಮಾಡಿಫಿಕೇಶನ್ ಮಾಡ್ಬೇಕಲ್ವಾ? ಸೊ ಅವಾಗ ಎಷ್ಟು ಆಲ್ಮೋಸ್ಟ್ ಎಲ್ಲಾ ಓನರ್ಗಳು ಮಾಡಿಫಿಕೇಶನ್ ಮಾಡೇ ತಗೊಂತಾರೆ ಸರ್. ಜಾಸ್ತಿ ಎಳ್ಕೊಂಡು ಹೋಗಿರುವಂತದ್ದು ಯಾವತ್ತಿದೆ ನಿಮ್ಗೆ? ಸರ್ ಇದನ್ನ ಹೇಳಿ ಮಾಡಿದ್ ನಾನು, ಬಟ್ ಆದ್ರೂ ಹೇಳ್ತೀನಿ, ಒಂದು ಕ್ಲೈಂಟ್ 6 months ಇಂದ ಇನ್ನೂ ಫೈನಲ್ ಮಾಡ್ತಾನೆ ಇದ್ದಾರೆ. 6 ತಿಂಗಳಿಂದ ಏನಕ್ಕೆ ಫೈನಲ್ ಮಾಡ್ತಿದಾರೆ ಅಂದ್ರೆ ಅವ್ರಿಗೆ ಏನಾಗ್ಬಿಡುತ್ತೆ ಅಂದ್ರೆ ಇನ್ಫಾರ್ಮೇಶನ್ ಓವರ್ಲೋಡ್ ಆಗಿದೆ. ಫಸ್ಟ್ ಹೇಳಿದ್ರಲ್ಲ, ಇನ್ಫಾರ್ಮೇಶನ್ ಓವರ್ಲೋಡ್ ಏನೋ ಒಂದ್ ನೋಡ್ತಾರೆ, ತಿರ್ಗಾ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾರೆ, ಪಿಂಟ್ರೆಸ್ಟ್ ಅಲ್ಲಿ ನೋಡ್ತಾರೆ, ಈ ತರ ಮಾಡಿಸಿ ಚೇಂಜ್ ಮಾಡಿ. ವಾರಕ್ಕೆ 3 ಚೇಂಜಸ್ ಮಾಡಿಸ್ತಾನೆ. ಇನ್ನೂ ನಡೀತಿದೆ. ಅದೊಂದು ಕ್ರಿಯೇಟಿವ್ ಆಂಬಿಗ್ವಿಟಿ ಅಂತ ಹೇಳ್ತೀವಿ ನಾವು. ಜಾಸ್ತಿ ಮಾಹಿತಿ ನಮ್ಮ ಜನರಿಗೆ ಗೊತ್ತಾಗ್ಬಿಟ್ರೆ, ಯಾರಿಗೇ ಆಗ್ಲಿ ಯಾವುದೇ ವಿಷಯದಲ್ಲಿ ಡಿಸಿಷನ್ ತಗೊಳಕ್ಕಾಗಲ್ಲ. ನೀವು ಯಾವುದೇ ವಿಷಯ ತಗೊಳ್ಳಿ, ಜಾಸ್ತಿ ಮಾಹಿತಿ ಗೊತ್ತಾಗ್ಬಿಟ್ರೆ ಡಿಸಿಷನ್ ತಗೊಳಕ್ಕಾಗಲ್ಲ. ಫೋಕಸ್ಡ್ ಆಗಿ ನನಗೇನ್ ಬೇಕೋ, ವೀಕ್ಷಕರು ಅಷ್ಟೇ, ಅವ್ರಿಗೆ ಏನ್ ಬೇಕೋ ಅವ್ರು ಕ್ಲಿಯರ್ ಆಗಿ ಅವ್ರ ಥಾಟ್ಸ್ ಇದ್ರೆ ಅದ್ರ ತಕ್ಕನ ನಾವು ಒದಗಿಸ್ಬೋದು. ನೀವು ಇವತ್ತೇನೋ ಒಂದು ರಿಕ್ವೈರ್ಮೆಂಟ್ ಇಟ್ಕೊಂತೀರಾ, ನಾಳೆ ಏನೋ ನೋಡ್ತೀರಾ, ಚೇಂಜ್ ಮಾಡ್ತೀರಾ, ಓಕೆ ಫೈನ್, 4-5 ಚೇಂಜಸ್ ಮಾಡಿದ್ರೆ ಒಂದು 10 ಚೇಂಜಸ್ ಮಾಡ್ಕೊಂಡ್ರಿ, ಒಂದು ಡಿಸೈನ್ಸಿಗೆ ಸೆಟ್ ಆದ್ರೆ. ಅದು ಬಿಟ್ಟು ನೀವು ತುಂಬಾ ಇನ್ಫಾರ್ಮೇಶನ್ ತಗೊಂತ ಏನಾಗ್ಬಿಡುತ್ತೆ ಅಂದ್ರೆ ನಿಮ್ಗೆ ಜಜ್ಮೆಂಟ್ ಸಿಗೋದಿಲ್ಲ. ಸೊ ಅದು ಚೇಂಜಸ್ ಐಟರೇಷನ್ಸ್ ನಡೀತಾನೆ ಇರುತ್ತೆ. ಇದೇ ರೀತಿ ಕ್ವಿಕ್ ಆಗಿದೆ ಯಾವ್ದಿದೆ ನಿಮ್ಗೆ? ಕ್ವಿಕ್ ಆಗಿ ಅಂದ್ರೆ 3 ದಿವಸಕ್ಕೆ ಮಾಡ್ಕೊಟ್ಟಿದ್ವಿ. 3 ದಿವಸ ಒಂದ್ ಕ್ಲೈಂಟ್ ಫಸ್ಟ್ ಕಟ್ಟೆ ಓಕೆ ಮಾಡಿದ್ರು, 5th ಡೇ ಪ್ರೊಡಕ್ಷನ್ ಸ್ಟಾರ್ಟ್ ಆಗ್ಬಿಡ್ತು. ಸರಿ, ಒಂದು ಮನೆ ಮುಗಿಸ್ಬೇಕು ಅಂದ್ರೆ 2 BHK ಮುಗಿಸ್ ಟೈಮ್ ಎಷ್ಟು ತಗೊಂತೀರಾ ನೀವು? 2 BHK ಮುಗಿಸಕ್ಕೆ ನಾರ್ಮಲ್ ಆಗಿ ನಮಗೆ ಎನಿವೇರ್ ಬಿಟ್ವೀನ್ 20 to 30 days. 20 to 30 days, ಒಂದು ತಿಂಗಳು ಸಾಕು. ಕಾರ್ಪೆಂಟ್ರಿ ಅಂತ ಹೋದಾಗ ಅದು ಎಷ್ಟು ದಿನ ತಳ್ಕೊಂಡು ಹೋಗ್ಬೋದು ಸರ್? ಕಾರ್ಪೆಂಟ್ರು ಮಾಡ್ತಾನೆ, ಲೇಬರ್ ಬಂದಿಲ್ಲ ಅಂತ ಸಮಸ್ಯೆ ಕ್ರಿಯೇಟ್ ಮಾಡ್ತಾನೆ. ಒಂದ್ ತಿಂಗಳಲ್ಲೂ ಮಾಡ್ಬೋದು, 3 ತಿಂಗಳಲ್ಲೂ 3 ತಿಂಗಳಲ್ಲೂ ಅವಂದೇ ಆಟ. ಸರಿ, 3D ಆಯ್ತು. ನೆಕ್ಸ್ಟ್ ಸರ್ ಮುಂದೆ ಸರ್ ಲೋಕಲ್ ಬ್ರ್ಯಾಂಡ್ಸ್ ಯೂಸ್ ಮಾಡ್ಕೊಡ್ತಾರೆ. ಎಷ್ಟೊಂದು ಬ್ರ್ಯಾಂಡ್ಸ್ ನಿಮಗೆ ಗೊತ್ತೇ ಇರಲ್ಲ, ಮಾರ್ಕೆಟ್ ಅಲ್ಲಿ ಹೆಸರೇ ಗೊತ್ತಿರಲ್ಲ. ಇಂತ ಸಮಸ್ಯೆ ಆಗಿದೆ. SSS ಅಂತ ಹೇಳಿ SS ಮೆಟೀರಿಯಲ್ ರಸ್ಟ್ ಹಿಡಿದಿದೆ. ಹೌದಾ? SS ಮೆಟೀರಿಯಲ್ ನಾವು ಕಣ್ಣಾರೆ ನೋಡಿದ್ವಿ ವೀಕ್ಷಕರೇ. ಒಂದ್ ಮನೆ ಮಾಡಿಸಿ 2 ವರ್ಷದ ಮುಂಚೆನೆ ಕಾರ್ಪೆಂಟರ್ ಕೈಲಿ ಕೊಟ್ಟು ಬೇಜಾರಾಗಿ ತಿರ್ಗಾ ಬಂದು ನಮ್ಗೆ ಕೊಟ್ಟಿರೋದ, ಸರ್ ಇದನ್ನೆಲ್ಲ ತೆಗ್ದು ಬಿಸಾಕಿ ನಂಗೆ ಚೆನ್ನಾಗಿ ಮಾಡ್ಕೊಡಿದ್ದು. ನಾವು ಹೋಗಿ ಟಚ್ ಮಾಡಿದ್ರೆ SS ಮೆಟೀರಿಯಲ್ ರೆಸ್ಟ್ ಆಗಿದೆ. ಅದು SS ಅಲ್ಲ, ಕಾರ್ಪೆಂಟರ್ ಕೈಲಿ ಮಾಡಿಸ್ಬಿಟ್ಟಿದ್ದಾರೆ. ಕೋಟೆಡ್ ಮೆಟೀರಿಯಲ್ SS ಅಂತ ಹಾಕ್ಬಿಟ್ಟಿದ್ದಾನೆ, ಅದು ರೆಸ್ಟ್ ಆಗಿದೆ. ನೋಡಿ ಇಂತ ಕಥೆ. ಸೊ ಲೋಕಲ್ ಬ್ರ್ಯಾಂಡ್ಸ್ ಯೂಸ್ ಮಾಡ್ಬಿಡ್ತಾರೆ. ಲೋಕಲ್ ಬ್ರ್ಯಾಂಡ್ಸ್ ಆಗಿ ಮಿಕ್ಸ್ ಮಾಡಿ ಕೊಟ್ಬಿಡ್ತಾರೆ. ನಿಮ್ ಕಣ್ಣಲ್ಲಿ ಏನ್ ಗೊತ್ತಾಗುತ್ತೆ? ಶೈನಿಂಗ್ ಆಗಿರುತ್ತೆ, ಚೆನ್ನಾಗಿದೆ, ತಗೋತೀರಾ. ಕರೆಕ್ಟ್. ಆಮೇಲೆ ನೆಕ್ಸ್ಟ್ ಸರ್ ನಿಮ್ಗೆ ಪ್ರಾಪರ್ ಪೇಸ್ಟಿಂಗ್ ಆಗೋದಿಲ್ಲ ಸರ್. ಇವಾಗ ನೋಡಿ, ನಮ್ಗೆ ಎಕ್ಸಾಂಪಲ್ ತೋರಿಸ್ಕೊಡ್ತೀನಿ ನಾನು. ಇದು ಬಂದು 16 mm. 16 mm ಗೆ ಎಜ್ ಬ್ಯಾಂಡ್ ಆಗುತ್ತೆ. ಸೊ ಎಜ್ ಬ್ಯಾಂಡ್ ನಾವು ಮಿಷಿನ್ ಎಲ್ಲ ಮಾಡ್ತೀವಿ ಇದನ್ನ. ಸೊ ನಾವಾಗಲೇ ಎಕ್ಸ್ಪ್ಲೈನ್ ಮಾಡಿದಾಗ ನಿಮಗೆ ಮಿಷಿನ್ ಅಲ್ಲಿ ಪ್ರೆಸ್ ಮಾಡೋದಕ್ಕೂ ಮನುಷ್ಯ ಪ್ರೆಸ್ ಮಾಡೋದಕ್ಕೆ ಎಷ್ಟು ಎಫರ್ಟ್ ಆಗ್ತದೆ? ನೀವು ಪ್ರೆಸ್ ಮಾಡಿ ಎಷ್ಟು ಎಫರ್ಟ್ ಆಗ್ಬೋದು? ಪ್ರೆಸ್ ಮಾಡ್ಬೋದು. ಎಷ್ಟು ಆಗ್ತೀರಾ ಹೇಳಿ? 100 kg ಮನುಷ್ಯನೇ ಇಲ್ಲ 100 kg ಇರ್ತಾನೆ, 100 ಆಗಲ್ಲ. ಸೊ ಇದು ಒಂದು ಫ್ಯಾಕ್ಟರಿ ಪ್ರೆಸ್ ಆಗುತ್ತೆ. ಸೊ ಅವಾಗ ಪ್ರಾಪರ್ ಪೇಸ್ಟಿಂಗ್ ಆಗುತ್ತೆ. ಚಿಪ್ಪಿಂಗ್ ಆಗ್ಲಿ ಬರೋದಾಗ್ಲಿ, ಒಂದ್ಸಲಿ ಚಿಪ್ಪಿಂಗ್ ಆಗಿ ಸ್ವಲ್ಪ ಒಂದು ಮಾಯಿಶ್ಚರ್ ಹೋಗೋಷ್ಟು ಗ್ಯಾಪ್ ಸಿಕ್ಬಿಡ್ತಂದ್ರೆ ತಗೋಯ್ತು, ಮೆಟೀರಿಯಲ್ ಬಿಸಾಕ್ತಾರೆ. ಮೆಟೀರಿಯಲ್ ಕತೆ ಬಂದ್ಬಿಡುತ್ತೆ, ಮುಗಿದ ಕತೆ ಅದು. ಸರ್ ಇದು ತುಂಬಾ ಜನರ ಮನೇಲಿ ಆಗಿದೆ. ಎಷ್ಟೋ ಸತಿ ಹೋಮ್ ಟೂರ್ ಹೋಗಿದ್ದೀನಿ, ನೀವು ನೋಡಿರ್ತೀರಿ, ನಿಮ್ಮ ಮನೇಲೂ ಆಗಿರ್ಬೋದು. ಈ ವಾರ್ಡ್ರೋಬ್ ಡೋರ್ ಇರುತ್ತೆ ಅನ್ಕೊಳ್ಳಿ, ಅದ್ರಲ್ಲಿ ಇದೇ ಇರೋದಿಲ್ಲ, ಮುಗೀತು ಸರ್. ಇದು ಮಾತ್ರ ಕಾಣ್ತಾ ಇರುತ್ತೆ ಅಲ್ವಾ ಸರ್? ಅದಕ್ಕೆ ಕಾರಣ ನೀವ್ ಹೇಳುತ್ತದು ಸರಿಯಾಗಿ ಪೇಸ್ಟ್ ಮಾಡಲ್ಲ. ಫ್ಯಾಕ್ಟರಿ ಪ್ರೆಸ್ ಆದ್ರೆ ನಿಮಗೆ ಹೀಟ್ ಪ್ರೆಸ್, ಕೋಲ್ಡ್ ಪ್ರೆಸ್ ಟೆಕ್ನಿಕ್ ಹೇಳಿದ್ನಲ್ಲ, ಅದನ್ನೆಲ್ಲ ಯೂಸ್ ಮಾಡಿದ್ರೆ ಪರ್ಫೆಕ್ಟ್ ಆಗಿ ನಿಮ್ಗೆ ಕಚ್ಕೊಂಡು ಅವ್ರು ಏನ್ ಹಾಕ್ಬೇಕು ಪ್ರೆಷರ್, ಆ ಪ್ರೆಷರ್ ಹಾಕ್ತಾರೆ ಮಿಷಿನ್. ನೀವ್ ಹೆಂಗೆ ಕಿತ್ತಿ ಜಗ್ಗಾಡಿದ್ರು ಬರೋ ಚಾನ್ಸೇ ಇಲ್ಲ ಅಂತ ಬರೋದೇ. ಕಾರ್ಪೆಂಟ್ರಿ ಕೈಲಿ ಮಾಡಿಸಿದ್ರೆ ಈ ಸಮಸ್ಯೆ ಬರುತ್ತೆ. ಕೋರ್ ಮೆಟೀರಿಯಲ್ ಹೋಗ್ಬಿಡುತ್ತೆ. ಒಂದ್ಸಲಿ ಮಾಯಿಶ್ಚರ್, ನೀರು ಎಂಟರ್ ಆಗಿ ಡ್ರೈ ಆಯ್ತು, ಫಂಗಸ್ ಹಿಡಿತು ಅಂತ ಮೆಟೀರಿಯಲ್ ಕ್ಲೀನಾಗಿ ಬಿಚ್ಚಿ
ಬೆಂಕಿಗೆ ಹಾಕ್ಬೇಕು ಅಷ್ಟೇ ಕೆಲಸ. ಕರೆಕ್ಟ್ ಆಗಿ ಹೇಳಿದೆ. ಸೊ ನೆಕ್ಸ್ಟ್ ಸೊ ನೆಕ್ಸ್ಟ್ ಓಲ್ಡ್ ಫ್ಯಾಷನ್ ಥೀಮ್ಸ್ ನಾನು ಹೇಳ್ಬಿಟ್ಟೆ ನಿಮ್ಗೆ. ಫೋಟೋಸ್ ಇಟ್ಕೊಂಡಿರ್ತಾರೆ, ತೋರಿಸ್ತಾರೆ, ಚೆನ್ನಾಗಿದೆ, ಇದ್ ನೋಡಿ ಇದ್ ನೋಡಿ ಇದ್ ನೋಡಿ, ಸೆಲೆಕ್ಟ್ ಮಾಡಿಸ್ತಾರೆ, ಕೊಟ್ಬಿಡ್ತಾರೆ. ಓಲ್ಡ್ ಫ್ಯಾಷನ್. ಓಲ್ಡ್ ಫ್ಯಾಷನ್ ಹೊಸ ಕ್ರಿಯೇಷನ್ ಏನೋ ಮಾಡಿ. ಇಂಟೀರಿಯರ್ ಡಿಸೈನರ್ಸ್ ಅದ, ಅದು ಕೋರ್ಸೇ ಇದೆ ಸರ್. ಕಲ್ತಿರ್ತೀರಾ? ಕಲ್ತಿರ್ತಾರೆ. 2 ವರ್ಷ ಕೋರ್ಸ್, 6 months ಇಂದ ಹಿಡಿದು 2 ವರ್ಷದ ಕೋರ್ಸ್ ಇದೆ, ಡಿಪ್ಲೊಮಾ ಇದೆ ಅದರಲ್ಲಿ, ಮತ್ತೆ ಸಾಕಷ್ಟು ಪ್ರೊಫೆಷನಲ್ ಕೋರ್ಸ್ ಇದೆ. ಅದನ್ನ ಓದ್ಕೊ ಬರ್ತಾರೆ ಅವರು. ಆರ್ಕಿಟೆಕ್ಚರ್ ಇರ್ಬೋದು, ಆರ್ಕಿಟೆಕ್ಚರ್ ಇಂದ ಮನೆ ಲೇಔಟ್ ಮಾಡ್ಕೊಳೋದ್ರಿಂದ ಹಿಡಿದು ಯಾವ ಕೈಂಡ್ ಆಫ್ ಮೆಟೀರಿಯಲ್ಸ್ ಹಾಕ್ಬೇಕು, ಯಾವ ಕೈಂಡ್ ಆಫ್ ಥೀಮ್ಸ್ ಇದೆ, ಮೊರೊಕ್ಕನ್ ಥೀಮ್ಸ್ ಇದೆ, ಇಟಾಲಿಯನ್ ಥೀಮ್ಸ್ ಇದೆ, ಇಂಡಿಯನ್ ಆರ್ಕಿಟೆಕ್ಚರ್ ಇದೆ, ಇದನ್ನೆಲ್ಲ ಅವರು ಸಾಕಷ್ಟು ಎಫರ್ಟ್ ಹಾಕಿ ಪಾಪ ಕಷ್ಟಪಟ್ಟು ಓದಿರ್ತಾರೆ. ಓದಿರೋರಿಗೆ ಅದ್ರದ್ದು ಸತ್ವ ಗೊತ್ತಿರುತ್ತೆ. ಒಂಚೂರು ಏನ್ ಮಾಡ್ಬೇಕು? ಥೀಮ್ಸ್ ಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಸರ್. ಈಗಷ್ಟೇ ಹೇಳಿದ್ರಲ್ಲ ನಿಮ್ಗೆ ಇಟಾಲಿಯನ್ ಬರುತ್ತೆ, ಮೊರೊಕ್ಕನ್ ಬರುತ್ತೆ, ಅರೇಬಿಯನ್ ಸ್ಟೈಲ್ ಬರುತ್ತೆ, ಇಂಡಿಯನ್ ಸ್ಟೈಲ್ ಬರುತ್ತೆ. ಈ ತರ ಸಾಕಷ್ಟು ಥೀಮ್ಸ್ ಇದೆ. ಯಾವ್ದು ಜಾಸ್ತಿ ರನ್ನಿಂಗ್? ಜಾಸ್ತಿ ನಮ್ದು ಇಂಡಿಯನ್ ಕಂಟೆಂಪ್ರರಿ ಡಿಸೈನ್ಸ್ ಚೇಂಜ್ ಆಗ್ತಾ ಇರುತ್ತೆ. ಫ್ಲೋಟಿಂಗ್ ಇರುತ್ತೆ ಡಿಸೈನ್ಸ್. ಅದು ತುಂಬಾ ಹೈ ಸೆಗ್ಮೆಂಟ್ ಅವ್ರು ಇರ್ತಾರೆ ಗೊತ್ತಾ, ಹಾ. ಲೈಕ್ ತುಂಬಾ ಖರ್ಚು ಮಾಡಕ್ ರೆಡಿ ಇದಾರೆ. ಹಾ. 10 ಲಕ್ಷ 20 ಲಕ್ಷ ಇಂಟೀರಿಯರ್ ಮೇಲೆ ಖರ್ಚು ಮಾಡಿ ಅವ್ರು ಯಾವ ರೀತಿ ಥೀಮ್? ಸರ್ ಇವಾಗ ಏನಾಗ್ಬಿಟ್ಟಿದೆ, ಎಲ್ಲ ಈಕೋ ಥೀಮ್ಸ್ ಹೋಗ್ತಿದ್ದಾರೆ. ಸಸ್ಟೈನಬಲ್. ಏನದು ಅರ್ಥ? ಸಸ್ಟೈನಬಲ್ ಅಂದ್ರೆ ಸಾಕಷ್ಟು ನೇಚರ್ ಫ್ರೆಂಡ್ಲಿ, ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ತರ, ತುಂಬಾ ಪ್ಲಾಂಟ್ಸ್ ನ ಮನೆ ಒಳಗಡೆ ಇನ್ವಾಲ್ವ್ ಮಾಡ್ಕೊಳೋ ತರ, ತುಂಬಾ ನ್ಯಾಚುರಲ್ ಮೆಟೀರಿಯಲ್ಸ್, ಕ್ಲೇ ಬ್ರಿಕ್ಸ್, ಈಗ ಮಣ್ಣಿನ ಅಟ್ಕೆ ಅಂತಾರ, ಅದನ್ನೆಲ್ಲ ಇನ್ವಾಲ್ವ್ ಮಾಡ್ಕೊಂಡು ಮನೆ ಮಾಡ್ಕೊತಿದ್ದಾರೆ. ಅಲ್ಲ ಇಂಟೀರಿಯರ್ ಅಲ್ಲಿ ಇಂಟೀರಿಯರ್ ಅದನ್ನ ಆ ಥೀಮ್ ಅಲ್ಲೇ ತಗೋತಾರೆ. ಸೊ ಅದೊಂದು ಬಂದಿದೆ ನಿಮ್ಗೆ. ಮತ್ತೆ ಇನ್ನೊಂದು ತುಂಬಾ ರಿಚ್ ಆಗಿ ಕಾಣಿಸ್ಬೇಕು ನಿಮ್ಗೆ, ತುಂಬಾ ಗಾಡಿಯಾಗಿ ಕಾಣಿಸ್ಬೇಕು ಅಂತ ಹೇಳಿದ್ರೆ ಅರೇಬಿಕ್ ಥೀಮ್. ನಿಮ್ ದುಬೈಲೆಲ್ಲ ವಿಲ್ಲಾಸ್ ಎಲ್ಲ ಇರುತ್ತಲ್ವಾ, ಆ ರೀತಿ ತುಂಬಾ ರಿಚ್ ಮೆಟೀರಿಯಲ್ಸ್ ಹಾಕ್ಬಿಟ್ಟು ಯೂಸ್ ಮಾಡ್ಕೊಂತಾರೆ. ರಿಚ್ ಮೆಟೀರಿಯಲ್ಸ್ ಹಾಕಿ ಮನೆ ಒಳಗಡೆ ಸ್ವಿಮ್ಮಿಂಗ್ ಪೂಲ್ ಮಾಡ್ಕೊಂಡಿರ್ತಾರೆ ಕ್ಲೈಂಟ್ಸ್. ಆ ತರ ಕ್ಲೈಂಟ್ಸ್ ನಾವು ವರ್ಕ್ ಮಾಡ್ತಾ ಇದೀವಿ. ಮತ್ತೆ ಕತೆ ನಡೀತಿದೆ. ನೆಕ್ಸ್ಟ್ ವಿಡಿಯೋಸ್ ಎಲ್ಲ ನಾವು ರಿಲೀಸ್ ಮಾಡಬಹುದು. ಸೊ ಅವ್ರದ್ದೆಲ್ಲ ಕೇಳೋದು ಹಿಂಗೆ, ತುಂಬಾ ವಾಲ್ಸ್ ಎಲ್ಲ ನಿಮ್ಗೆ ಡಬಲ್ ಹೈಟ್ ಇರುತ್ತೆ. ಅರೇಬಿಕ್ ಥೀಮು ತುಂಬಾ ಸರಿ, ತುಂಬಾ ಸೆಟಲ್ಡ್ ಮನೆಗೆ ಬಂದ್ರೆ ಶಾಂತಿಯಾಗಿರ್ಬೇಕು. ಅದು ಯಾವ ಥೀಮ್? ನಮ್ಗೆ ಕಂಟೆಂಪರರಿ ಚೆನ್ನಾಗಿರುತ್ತೆ. ಕಂಟೆಂಪರರಿ ಪ್ರೆಸೆಂಟ್ ಏನ್ ನಡೀತಾ ಇರುತ್ತೆ ಕಂಟೆಂಪರರಿ ತಗೋಬಹುದು. ಅದು ಕಾಂಬಿನೇಷನ್ ಮಾಡ್ಕೋಬಹುದು. ಆ ರೀತಿ ಶಾಂತಿ ಕೊಡುವಂತ ಕಲರ್ಸ್ ಗಳು ಯಾವ್ದು ಸರ್? ಇದು ಸರ್ ಸಾಕಷ್ಟು ಕಲರ್ ಆಪ್ಷನ್ಸ್ ಬರುತ್ತೆ ಸರ್. ಅದು ನಿಮಗೆ ಸ್ಪೇಸ್ ಮೇಲೆ ಹೋಗುತ್ತೆ, ಮತ್ತೆ ಡಿಸೈನ್ ಅಲ್ಲಿ ನೀವೇನ್ ಸೆಲೆಕ್ಟ್ ಮಾಡ್ತೀರೋ ಅದ್ರ ಮೇಲೆ ಹೋಗುತ್ತೆ. ಕಲರ್ಸ್ ಅಲ್ಲಿ ನೀವು ಅಪ್ಲೈ ಮಾಡ್ಕೋಬಹುದು. ಈ ಪೇಸ್ಟಲ್ ಕಲರ್ಸ್ ಎಲ್ಲ ಯೂಸ್ ಮಾಡಿದ್ರೆ ಅದು ನಿಮಗೆ ಸ್ವಲ್ಪ ಸಟಲ್ ಆಗಿ ಕಾಣಿಸುತ್ತೆ. ಸಟಲ್ ಆಗಿ ಪ್ಲೇ ಮಾಡ್ಬೋದು. ಆ ತರನ ಕಲರ್ಸ್ ತಗೊಂಡಿದ್ದಾರೆ. ನೆಕ್ಸ್ಟ್ ಮುಂದೆ ಸರ್ ನಿಮ್ಗೆ ಓಲ್ಡ್ ಫ್ಯಾಷನ್ ಅದಾಯ್ತು. ಕಂಜೆಸ್ಟೆಡ್ ಆಗ್ಬಿಡುತ್ತೆ ಕಿಚನ್. ನಿಮ್ಗೆ ಎಷ್ಟೇ ದೊಡ್ಡದಿದ್ರು ಸೊ ನಾನು ಹೇಳಿದೆ, ಇಂಟೀರಿಯರ್ ಅನ್ನೋದು ಸೈನ್ಸ್. ಅದನ್ನ ಓದ್ಕೊಂಡ್ ಬಂದಿರ್ತಾರೆ. ಎಲ್ಲಿ ಏನೇನು ಪ್ಲೇಸ್ ಮಾಡಬೇಕು ಅನ್ನೋದು ಅವ್ರಿಗೊಂದು ನಾಲೆಜ್ ಇರುತ್ತೆ. ಈ ಕಾರ್ಪೆಂಟರ್ಸ್ ಏನ್ ಮಾಡ್ತಾರೆ, ಕಂಜೆಸ್ಟೆಡ್ ಮಾಡ್ಬಿಟ್ಟು ಜಾಸ್ತಿ ಲೇಬರ್ ಲೆಕ್ಕ ಕೊಡೋಕೆ ಮತ್ತೆ ಜಾಸ್ತಿ ಪೇಮೆಂಟ್ ಲೆಕ್ಕ ಕೊಡ್ಲಿಕ್ಕೆ ಏನ್ ಮಾಡ್ಬಿಡ್ತಾರೆ, ಅನ್ವಾಂಟೆಡ್ ಬಾಕ್ಸಸ್ ಮತ್ತೆ ಅನ್ವಾಂಟೆಡ್ ಎಲಿಮೆಂಟ್ಸ್ ಎಲ್ಲ ಆಡ್ ಮಾಡ್ಬಿಟ್ಟಿರ್ತಾರೆ. ಆಡ್ ಮಾಡಿ ಏನ್ ಮಾಡ್ತಾರೆ, ಕಂಜೆಸ್ಟ್ ಮಾಡಿಬಿಟ್ಟಿರ್ತಾರೆ. ಸೊ ಕೆಲವೊಂದ್ ಕಡೆ ತುಂಬಾ ಚಿಕ್ಕದ್ ಕೊಟ್ಬಿಟ್ಟಿರ್ತಾರೆ. ಅಲ್ಲಿ 4-5 ಮೂರ್ ಪಾರ್ಟಿಷನ್ ಮಾಡೋ ಕಡೆ ನಿಮ್ಗೊಂದು 4 ಪಾರ್ಟಿಷನ್ 5 ಪಾರ್ಟಿಷನ್ ಮಾಡ್ಬಿಟ್ಟಿರ್ತಾರೆ. ಆ 4 ಪಾರ್ಟಿಷನ್ ಕೆಲ್ಸಕ್ಕೆ ಬರೋಲ್ಲ, ಕಂಜೆಸ್ಟ್ ಮಾಡಿಬಿಟ್ಬಿಟ್ಟಿರ್ತಾರೆ. ಬಿಕಾಸ್ ಸ್ಪೇಸ್ದು ನೀವೊಂದು ಇಂಜಿನಿಯರಿಂಗ್ ಮಾಡಿ ಸೈನ್ಸ್ ಓದ್ಕೊಂಡ್ ಬಂದಿರ್ತೀರಾ ಇಂಟೀರಿಯರ್ದು, ನಿಮಗೆ ಗೊತ್ತಿರುತ್ತೆ ಇಷ್ಟು ಅಡಿಗೆ ನಾನು ಇಷ್ಟೇ ಕೊಡಬೇಕು, ಹಿಂಗೆ ಮಾಡಬೇಕು ಅಂತ. ಕಾರ್ಪೆಂಟರ್ಗೂ ಐಡಿಯಾ ಇರುತ್ತೆ. ಬಟ್ ಕೆಲವೊಂದು ಕಾರ್ಪೆಂಟರ್ಸ್, ಎಲ್ಲ ಅಂತ ಹೇಳ್ತಿಲ್ಲ, ಕೆಲವೊಂದು ಕಾರ್ಪೆಂಟರ್ಸ್ ಮೆಜಾರಿಟಿ ಆಫ್ ದ ಟೈಮ್ಸ್ ಲೇಬರ್ ಜಾಸ್ತಿ ಚಾರ್ಜ್ ಮಾಡ್ಲಿಕ್ಕೆ ಮತ್ತೆ ಕಸ್ಟಮರ್ ಇಂದ ಜಾಸ್ತಿ ದುಡ್ಡು ತಗೊಳ್ಲಿಕ್ಕೆ ಏನ್ ಮಾಡ್ಬಿಟ್ಟಿರ್ತಾರೆ, ಅನ್ವಾಂಟೆಡ್ ಎಲಿಮೆಂಟ್ಸ್ ನ ಮಾಡ್ಯೂಲ್ಸ್ ನ ಆಡ್ ಮಾಡ್ಬಿಟ್ರೆ ಅದ್ರ ಡೋರ್ ತೆಗಿಯೋಕ್ಕೂ ಆಗ್ತಾ ಇರಲ್ಲ ಕೆಲವೊಂದ್ಸತಿ. ಯೂಸಿಬಿಲಿಟಿ ಏನಲ್ಲ. ಇವಾಗ ನಿಮ್ಗೆ 3 ಕಂಪಾರ್ಟ್ಮೆಂಟ್ ಕೊಡೋ ಕಡೆ 4-5 ಕೊಟ್ಬಿಟ್ರೆ ಎಲ್ಲಾನು ಚಿಕ್ಕದಾಯ್ತಾ, ಏನ್ ಮಾಡ್ತೀರಾ? ಒಂದ್ ಪಾತ್ರೆ ಸರಿಯಾಗಿ ಇಡಕ್ಕಾಗಲ್ಲ, ಅದು ವೇಸ್ಟ್. ಅದು ಕರೆಕ್ಟ್ ಆಗಿ ಹೇಳಿದ್ವಿ. ಸೊ ಕಂಜೆಸ್ಟೆಡ್ ಆಗ್ಬಾರ್ದು. ಸರ್ ಒಂದ್ ಕಿಚನ್ ಅಂತ ಬಂದ್ರೆ ಪ್ರಾಪರ್ ಆಗಿ ಯೂಸಬಲ್ ಆಗಿರ್ಬೇಕು ಅಂದ್ರೆ ಸ್ಟೇಜ್ ಎಷ್ಟಿರ್ಬೇಕು ನಿಮ್ ಪ್ರಕಾರ? ಸರ್ ನಾವು ಚಿಕ್ಕ ಸೈಜು ಮಾಡಿದೀವಿ. ನಿಮ್ಗೆ ಲಾಸ್ಟ್ ಟೈಮ್ 20-30 ತೋರಿಸಿದ್ವಿ. 8x6 ಮಾಡಿದ್ವಿ ನಾವು. ಸೊ ಎಂತ ಸೈಜ್ ಕೊಟ್ರು ನಮಗೆ ಅಲ್ಲಿ ಏನೇನ್ ಬರ್ಬೇಕು ಅನ್ನೋದು ನಾವು ಕ್ಲೀನ್ ಆಗಿ 8x6 ಕೊಟ್ರು ಕರೆಕ್ಟ್ ಯೂಸಬಲ್ ಮಾಡೋ ತರ ಮಾಡ್ಕೊಡ್ತೀವಿ. ಯಾಕಂದ್ರೆ ನಾವೆಲ್ಲ ಮಾಡೋದು ಸಾಫ್ಟ್ವೇರ್ ಯೂಸ್ ಮಾಡಿ, ಸಾಫ್ಟ್ವೇರ್ ಅಲ್ಲೇ ನಿಮ್ಗೆ ಕ್ಲೀನ್ ಆಗಿ ಪ್ಲಾನ್ ಮಾಡ್ಕೊಂಡೆ ನಿಮ್ಗೆ ರೆಂಡರ್ ಸಮೇತ ಎಲ್ಲಿ ಏನೇನು ಕೊಡಬೇಕು, ಯೂಸಿಬಿಲಿಟಿ ಪಾಯಿಂಟ್ ಆಫ್ ಇಂದ ಯಾವ್ದು ಮುಖ್ಯ ಅದನ್ನೆಲ್ಲ ನಾವು ಕೊಟ್ಬಿಡ್ತೀರಾ. ಸೊ ನೆಕ್ಸ್ಟ್ ಸರ್ ಅದಾದ್ಮೇಲೆ ನಿಮ್ಗೆ ವಾರಂಟಿ ಲೆಸ್ ಪ್ರಾಡಕ್ಟ್ಸ್. ನಾನು ಹೇಳ್ಬಿಟ್ಟಲ್ಲ ನಿಮ್ಗೆ, ಅವ್ನು ಯಾರು ಮಾರ್ಜಿನ್ ಕೊಡ್ತಾರೆ ಅವ್ರ ಮೆಟೀರಿಯಲ್ಸ್ ನಿಮಗೆ ಪುಷ್ ಮಾಡ್ತಾನೆ. ಅದ್ರ ಮೇಲೆ ವಾರಂಟಿ ಸಿಕ್ಕುತ್ತೋ ಬಿಡುತ್ತೋ ನಿಮಗೆ ಗೊತ್ತಿಲ್ಲ. ಇವತ್ತಿದ್ದ ಈ ಊರಲ್ಲಿ, ನಾಳೆ ಎದ್ದ ಇನ್ನೊಂದು ಊರಲ್ಲಿ, ನೀವು ಹುಡ್ಕೊಂಡು ವಾರಂಟಿ ಟ್ರ್ಯಾಕ್ ಮಾಡೋಷ್ಟರಲ್ಲಿ ನಿಮ್ಗೆ ಇನ್ನೂ ಟೆನ್ಷನ್ ಆಗ್ಬಿಡುತ್ತೆ. ಸರ್ ವಾರಂಟಿ ಬಗ್ಗೆ ಕೇಳ್ಬೇಕು ನಾನು. ಸೊ ಪ್ಲೈವುಡ್ ಅಂತೂ ಬಿಡಿ, 35 ವರ್ಷದ ವಾರಂಟಿ ಇದೆ. ಇವಾಗ ಲ್ಯಾಮಿನೇಟ್ಸ್ ಅಲ್ಲಿ ವಾರಂಟಿ ಬರುತ್ತಾ? ಲ್ಯಾಮಿನೇಟ್ಸ್ ಅಲ್ಲಿ ಬರುತ್ತೆ ಸರ್. ಕೆಲವೊಂದು ಪ್ರಾಡಕ್ಟ್ಸ್ ಅಲ್ಲಿ ವಾರಂಟಿ. ಯಾರು ಕೊಡ್ತಾರೆ ಲ್ಯಾಮಿನೇಟ್ಸ್ ಅಲ್ಲಿ? ಸರ್ ಸಾಕಷ್ಟು ಲೀಡಿಂಗ್ ಕಂಪ್ನೀಸ್, ಮೆರಿನೋ ಇದೆಲ್ಲ ನಿಮಗೆ. ಎಷ್ಟು ವರ್ಷ ವಾರಂಟಿ ಕೊಡ್ತಾರೆ ಸರ್? ಅದು 1 ವರ್ಷ. 1 ವರ್ಷ ವಾರಂಟಿ. ಏನ್ ವಾರಂಟಿ? ಅದ್ರ ಮೇಲೆ ಏನು ವಾರಂಟಿ ಅಂದ್ರೆ ನೀವು ಅದನ್ನ ಯೂಸ್ ಮಾಡ್ತೀವಲ್ವಾ ಮೆಟೀರಿಯಲ್ಸ್, ಅವ್ರ ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ಸ್ ಇದ್ರೆ ಮಾತ್ರ ನಮ್ಗೆ ವಾರಂಟಿ ಕೊಡ್ತೀವಿ. ನಾವು ಡೆಲಿಬರೇಟ್ ಡ್ಯಾಮೇಜ್ ಮಾಡಿದ್ರೆ ಕೊಡಲ್ಲ.
ಕೊಡೋದಿಲ್ಲ. ಸೊ ಅದಕ್ಕೆ ಏನಾಗುತ್ತೆ, ನಮ್ ವರ್ಕ್ಮೆನ್ಶಿಪ್ ಬರುತ್ತೆ. ನಾವು ಕಂಪನಿ ಆಗಿ ರೆಸ್ಪಾನ್ಸಿಬಿಲಿಟಿ ತಗೊಂಡ್ರೆ ನಿಮಗೆ 15 years ವಾರಂಟಿ ನಮ್ಮ ಕಂಪನಿದು ಸಿಗುತ್ತೆ. ನಿಮ್ ಕಡೆಯಿಂದ 15 ವರ್ಷ 15 ವರ್ಷ ವಾರಂಟಿ ಸಿಗುತ್ತೆ. ನೀವು ಕೊಡೋದು? ನಾವು ಕೊಡೋದು. ಹಾ. ಏನಕ್ಕಂದ್ರೆ ನಾವು ಮೆಟೀರಿಯಲ್ ಮಾರ್ಕೆಟ್ ಇಂದ ತಗೊಂಡ್ಬಂದು ನಮ್ಮ ವರ್ಕ್ಮೆನ್ಶಿಪ್ ಯೂಸ್ ಮಾಡಿ ಫ್ಯಾಕ್ಟ್ರಿಯಿಂದ ನಿಮಗೆ ಪ್ರೆಸ್ ಮಾಡಿಸಿ ಕಾರ್ಪೆಂಟರ್ ಕಡೆಯಿಂದ ಫಿಟ್ಟಿಂಗ್ ಮಾಡಿಸ್ಕೊಟ್ಟಿರ್ತೀವಿ. ಅಲ್ಲಿ ಏನೇ ಸಮಸ್ಯೆ ಬಂದ್ರೆ ಎಂಡ್ ಆಫ್ ದಿ ಡೇ ನಮ್ಮ ರೆಸ್ಪಾನ್ಸಿಬಿಲಿಟಿ. ರೈಟ್. ಸೊ ಆಸ್ ಅ ಕಂಪನಿ ನಾವು ರೆಸ್ಪಾನ್ಸಿಬಿಲಿಟಿ ತಗೊಂತೀವಿ. ನಿಮಗೆ ವಾರಂಟಿ ಕಾರ್ಡ್ಸ್ ಮತ್ತೆ ವಾರಂಟಿ ಇನ್ಫಾರ್ಮೇಶನ್ ಡೀಟೇಲ್ಸ್ ಎಲ್ಲ ಹ್ಯಾಂಡ್ ಓವರ್ ಕೊಡೋ ಟೈಮಲ್ಲಿ ನಿಮಗೆ ಇಮೇಲ್ ಮುಖಾಂತರ ತಲುಪಿಸಿ. ನಿಮ್ದೆಲ್ಲ ರೆಕಾರ್ಡ್ ಇರುತ್ತೆ, ರೆಕಾರ್ಡ್ ಇರುತ್ತೆ. ಪ್ರತಿ So ನಾವೆಲ್ಲೂ ಕಾರ್ಪೆಂಟರ್ ಮಿಸ್ ಆದಂಗೆ ನಾವೆಲ್ಲೂ ಮಿಸ್ ಆಗಕ್ಕೆ ಆ ಚಾನ್ಸೇ ಇಲ್ಲ. ಆ ಚಾನ್ಸ್ ಆಫೀಸಲ್ಲೇ ಆಫೀಸಲ್ಲೇ ಬಂದ್ಬಿಡ್ಬೋದು, ನಮಗೆ ಫೋನ್ ಮಾಡ್ಬೋದು. ಯಾವುದು ವರ್ಸ್ಟ್ ಕೇಸ್ 99% ಆಗಲ್ಲ. ವರ್ಸ್ಟ್ ಕೇಸ್ ನಮ್ಗೆ ಸಿಗದೆ ಹೋದ್ರೆ ಕನ್ನಡ ಕೋವರ್ಡ್ ಚಾನಲ್ ನಮ್ಗೊಂದು ಕಮೆಂಟ್ ಹಾಕ್ಬಿಡಿ, ನಮ್ಮ ಇದ್ರಲ್ಲಿ ನನ್ನೇ ಮೇಲ್ ಐಡಿ ಕೊಟ್ಟಿರ್ತೀನಿ, ಮೇಲ್ ಮಾಡಿ ಅವ್ರು ಯಾರು ಮಿಸ್ಟೇಕ್ ಮಾಡಿದ್ರೆ ನಾನು ಹಿಡಿದ್ಕೊಡ್ತೀನಿ, ನಿಮ್ಗೆ ಏನು ಯೋಚನೆ ಮಾಡ್ಬಿಡಿ. ಸರ್ ನೆಕ್ಸ್ಟ್ ವಾರಂಟಿ ಅಂತ ಬಂದಾಗ ಫಿಟ್ಟಿಂಗ್ಸ್ ಮೇಲೆ ಎಷ್ಟು ವರ್ಷ ವಾರಂಟಿ ಸಿಗುತ್ತೆ? ನಾರ್ಮಲ್ ಆಗಿ 5 ವರ್ಷ ಬರುತ್ತೆ ಸರ್. 5 ವರ್ಷ. 5 ವರ್ಷ. ಈ ಹ್ಯಾಫ್ಲೆ ಎಲ್ಲ 5 ವರ್ಷ ಕೊಡ್ತಾರೆ. ಟೀಚ್ ಹ್ಯಾಫ್ಲೆ, ಬ್ಲಮ್ಮು, ಎಪ್ಕೋ, ಪೆಗ್ಲರ್ ಎಲ್ಲ ಕಂಪನಿ 5 years. ಎಲ್ಲರೂ 5 ವರ್ಷ ಕೊಡ್ತಾರಾ? 5 ವರ್ಷ. ಓಕೆ. ಆಮೇಲೆ ಇನ್ನೇನ್ ಬರುತ್ತೆ? ಪ್ಲೈ ಆಯ್ತು, ಇದಾಯ್ತು, ಈ ಆಕ್ಸೆಸರೀಸ್ ಯೂಸ್ ಮಾಡ್ತೀವಲ್ಲ ಅದಕ್ಕೂ ವಾರಂಟಿ ಕೊಡ್ತಾರೆ? ಅದಕ್ಕೆ ವಾರಂಟಿ ಬರುತ್ತೆ. ವಾರಂಟಿ ಬರುತ್ತೆ. ಓಕೆ ಸರ್, ಫೈನಲ್ ಆಗಿ ನೆಕ್ಸ್ಟ್. ಸೊ ನಿಮಗೆ ಕಾರ್ಪೆಂಟ್ರಲ್ಲಿ ನೋ ಆಫ್ಟರ್ ಸೇಲ್ ಸರ್ವಿಸ್ ಇರಲ್ಲ. ನಿಮಗೆ ಏನೋ ಒಂದು ಹೆಚ್ಚು ಕಮ್ಮಿ ಆಯ್ತು, ಇವಾಗ ನೀವೇನೋ ಡೆಲಿವರಿ ಡ್ಯಾಮೇಜ್ ಮಾಡ್ತೀವಿ, ಮಾಡಾದ್ಮೇಲೆ ಇಲ್ಲ ಮಕ್ಳೇನೋ ತೊಂದರೆ ಮಾಡಿದ್ರು, ಇನ್ನೇನೋ ರೀಸನ್ಗೆ ಡ್ಯಾಮೇಜ್ ಆಯ್ತು, ಸೊ ಆಫ್ಟರ್ ಸೇಲ್ ಸರ್ವಿಸ್ಗೆ ಕಾರ್ಪೆಂಟರ್ ಬರೋವರೆಗೂ ಕಾಯ್ಬೇಕು. ಸೊ ನಮ್ಮಲ್ಲಿ ಏನಂದ್ರೆ ಒಂದು ಕಸ್ಟಮರ್ ಕೇರ್ ನಂಬರ್ ಕೊಟ್ಟಿರ್ತೀವಿ. ಆ ಕಸ್ಟಮರ್ ಕೇರ್ ನಂಬರ್ಗೆ ನೀವು ಕಾಲ್ ಮಾಡ್ಬೋದು, ಅಥವಾ ನಿಮ್ಮ ಸಮಸ್ಯೆ ಏನಿದೆ ಅದನ್ನ ವಿಡಿಯೋ ಅಥವಾ ಫೋಟೋ ಮಾಡಿ ನಮ್ಗೆ ಹಾಕಿದ್ರೆ ಇಮಿಡಿಯೇಟ್ಲಿ ಒಂದು ದಿವಸದೊಳಗಡೆ ನಾವು ಅಟೆಂಡ್ ಮಾಡ್ಕೊಡ್ತೀವಿ. ಒಂದೇ ದಿವಸದಲ್ಲಿ ಬೆಂಗಳೂರಲ್ಲಿ ಕಾರ್ಪೆಂಟರ್ ಏನು ಅಂತ ಹೇಳಿದ್ರೆ ಈ ಪ್ರಾಜೆಕ್ಟ್ ಆದ್ಮೇಲೆ ಇನ್ನೊಂದು ಪ್ರಾಜೆಕ್ಟ್ ತಗೊಂಡಿರ್ತಾನೆ, ಅಲ್ಲಿ ಬಿಸಿ ಇರ್ತಾನೆ, ಬರ್ಬೋದು ಬರ್ದೇನು ಇರ್ಬೋದು. ನಮ್ದು 100% ಒಂದು ಟಿಕೆಟ್ ನಂಬರ್ ರೈಸ್ ಮಾಡ್ತೀವಿ. ಶೋರ್ ಇಲ್ಲ, ನಮ್ದು ಒಂದು ಟಿಕೆಟ್ ನಂಬರ್ ರೈಸ್ ಮಾಡ್ತೀವಿ ನಿಮ್ಮ ಹೆಸರು ಮೇಲೆ. ಆ ಸಮಸ್ಯೆ ಏನಿದೆ ಅಂತ ನೀವು ವಿಡಿಯೋ ಹಾಕಿದ್ರೆ ನಾವು ವಿಸಿಟ್ ಬಂದು ನಿಮಗೆ ಫಿಕ್ಸ್ ಮಾಡಿ ಆ ಟಿಕೆಟ್ ಕ್ಲೋಸ್ ಆಗೋ ತನಕ ಫಾಲೋ ಅಪ್ ನಡೀತಾನೆ ಇರುತ್ತೆ. ಸೂಪರ್. ಸರ್ವಿಸ್ ಮ್ಯಾನೇಜರ್ ನಿಮ್ ಜೊತೆ ಟಚ್ ಅಲ್ಲಿ ಇರ್ತಾರೆ. ಸೂಪರ್ ಸರ್. ಫೈನಲ್ ಆಗಿ ಬ್ರಿಕ್ ಅಂಡ್ ಫ್ಲೈ ಗೆ ಯಾಕೆ ಬರ್ಬೇಕು ನಮ್ಮ ವೀಕ್ಷಕರು? ನಿಮ್ ಬಗ್ಗೆ 1-2-3 ಇನ್ಫಾರ್ಮೇಶನ್ ಕೊಡಿ. ಬ್ರಿಕ್ ಅಂಡ್ ಫ್ಲೈ ಬಗ್ಗೆ ನಾನು ಸತತವಾಗಿ ನಾವು ಹೇಳ್ತಾನೆ ಬರ್ತಾ ಇದ್ವಿ. ಸೊ ವೀಕ್ಷಕರು ನಮ್ಮ ಕೆಲಸ ನೋಡಿ, ಕೆಲಸ ನೋಡ್ಬಿಟ್ಟು ನೀವು ಕೆಲಸ ಕೊಡಿ. ಸೊ ನಾವ್ ಯಾವತ್ತೂ ಫೋರ್ಸ್ ಮಾಡ್ಲಿಕ್ಕೆ ಹೋಗೋದಿಲ್ಲ, ಬಿಕಾಸ್ ನಾವು ಇಲ್ಲಿ ಹೆಸರು ಮಾಡ್ಲಿಕ್ಕೆ ಬಂದಿರೋದು. ಸರ್ ನಮ್ಗೆ ಅದೇ ಉದ್ದೇಶಕ್ಕೋಸ್ಕರ ಪ್ರೋತ್ಸಾಹ ಕೊಡ್ತಿದ್ದಾರೆ. ನಮ್ಮ ಪ್ರಾಜೆಕ್ಟ್ ನೋಡಿ ಮತ್ತೆ ನಮ್ಮ ಕೆಲಸ ನೋಡಿ, ನಿಮಗೆ ಇಷ್ಟ ಆಯಿತು ಅಂದರೆ ನಮಗೆ ಕೆಲಸ ಕೊಡಿ, ನಾವು ತುಂಬ ಒಳ್ಳೆ ಕೆಲಸ ಮಾಡ್ಕೊಡ್ತೀವಿ. ಲಾಸ್ಟ್ ಟೈಮು ಅಷ್ಟೇ ನಾವು ಒಂದು ಬಜೆಟ್ ಹೋಮ್ ಹಾಕಿದ್ರೆ ಸಾಕಷ್ಟು ಜನ ಕಮೆಂಟ್ ಮಾಡೋದು ಏನಿದೆ ಹಿಂಗಿದೆ ಹಂಗಿದೆ ಅಂತ. ಅದು ಕ್ಲೈಂಟ್ ಚಾಯ್ಸ್. ಅದು ಅದಕ್ಕಿಂತ ಮುಂಚೆ ನಾವು ಪ್ರೀಮಿಯಂ ಮನೆನೂ ಮಾಡಿದ್ವಿ, ಎಲ್ಲ ರೀತಿ ಸೆಗ್ಮೆಂಟ್ ಮನೆ ಮಾಡ್ತೀವಿ. ಕಂಪ್ಲೀಟ್ಲಿ ಚಾಯ್ಸ್ ಎಲ್ಲ ನಿಮಗೆ ಬಿಟ್ಟಿರ್ತೀವಿ, ಡಿಸಿಷನು ನಿಮ್ದೇ ಆಗಿರುತ್ತೆ. ಕರೆಕ್ಟ್ ಆಗಿ ಹೇಳಿದ್ರೆ. ಸೊ ನಿಮ್ಗೆ ಬಜೆಟ್ ಹೆಂಗಿರುತ್ತೆ, ನಿಮ್ಮ ಮೂಡ್ ಹೆಂಗಿರುತ್ತೆ, ನಿಮ್ಮ ಮನ್ಸು ಹೆಂಗಿರುತ್ತೆ, ಅದ್ರ ಮೇಲ್ಗಡೆ ಎಕ್ಸಿಕ್ಯೂಟ್ ಆಗುತ್ತೆ. ಬಟ್ ಕ್ವಾಲಿಟಿ ನೀವು ಮೇಂಟೈನ್ ಮಾಡ್ತೀವಿ. ನಾವು ಕ್ಲೈಂಟ್ಗೆ ಮೆಟೀರಿಯಲ್ ಸೆಲೆಕ್ಷನ್ ಆಗಲಿ, ಡಿಸೈನ್ ಸೆಲೆಕ್ಷನ್ ಆಗಲಿ ನಾವು ಫೋರ್ಸ್ ಮಾಡಕ್ ಹೋಗೋದು. ಬೆಸ್ಟ್ ಏನಿದೆ ನಾವು ಕೊಡ್ತೀವಿ. ಸೊ ನಾವೇನ್ ಮಾಡ್ತೀವಿ, ಸಜೆಸ್ಟ್ ಮಾಡ್ತೀವಿ, ಇದು ಕ್ರಿಯೇಟಿವ್ ಇದೆ, ಇದು ಚೆನ್ನಾಗಿದೆ ಅಂದ್ಬಿಟ್ಟು ಮಾರ್ಕೆಟ್ ಅಲ್ಲಿ ಏನ್ ಡಿಸೈನ್ಸ್ ನಡೀತಿದೆ, ಟ್ರೆಂಡಿಗೆ ಈಗಿನ ಇಂಡಸ್ಟ್ರಿಗೆ ಏನ್ ನಡೀತಿದೆ ಅದನ್ನ ಕೊಟ್ಟಿರ್ತೀವಿ. ಸೆಲೆಕ್ಟ್ ಮಾಡೋದು ಬಿಡೋದು ಅವ್ರ ಚಾಯ್ಸ್. ಸೂಪರ್ ಸರ್. ಇವಾಗ ಯಾರಾದ್ರೂ ಬರಬೇಕು, ಮೀಟ್ ಆಗಬೇಕು ಅಂತಂದ್ರೆ ಏನ್ ಆಪ್ಷನ್ ಇದೆ ಸರ್? ಕಾಂಟ್ಯಾಕ್ಟ್ ನಂಬರ್ ಕಾಲ್ ಮಾಡ್ಬೋದು. ನೀವು ನೈಟ್ ಎಷ್ಟು ಗಂಟೆಗಾದ್ರೂ ಫೋನ್ ಮಾಡಿ ತೆಗಿತೀವಿ. ವಾಟ್ಸಪ್ ಮಾಡ್ಬೋದು. ನಮಗೆ ಸೈಟ್ ವಿಸಿಟ್ ಬೇಕು ಅಂತ ಹೇಳಿದ್ರೆ ಕರೀರಿ, ನಾವು ಸೈಟ್ ವಿಸಿಟ್ ಬರ್ತೀವಿ. ಸೈಟ್ ವಿಸಿಟ್ ನಾವು ಚಾರ್ಜ್ ಮಾಡಲ್ಲ. ಕನ್ನಡ ಕೋವರಿಂದ ಬರೋ ವೀಕ್ಷಕರಿಗೆ ನಾವು ಯಾವತ್ತು ಒಂದು ಸೈಟ್ ವಿಸಿಟ್ ₹1 ಇಸ್ಕೊಂಡಿಲ್ಲ. ಫ್ರೀ ಸೈಟ್ ವಿಸಿಟ್. ಫ್ರೀ ಸೈಟ್. ಓಕೆ. ಆಮೇಲೆ ನಿಮ್ಮ ಸರ್ವಿಸಸ್ ಎಲ್ಲಿವರೆಗೆ ಇದೆ ಸರ್? ಸರ್ ಅಕ್ರಾಸ್ ಕರ್ನಾಟಕ ಎಲ್ಲ ಕಡೆ ಮಾಡ್ತೀರಾ? ಎಲ್ಲ ಕಡೆ ಮಾಡ್ತೀವಿ. ಕಂಫರ್ಟಬಲ್ ಆಗಿ ಮಾಡಿ. ಸೂಪರ್ ಆಗಿ ಹೇಳಿದ್ರೆ. ಅಂಡ್ ನಿಮ್ಮ ಆಫೀಸ್ ಎಲ್ಲಿ ಬರುತ್ತೆ ಅಂತ ಹೇಳಿಲ್ಲ ಸರ್? ಬನಶಂಕರಿ 6th stage. ನಾವು ಆಫೀಸಲ್ಲೇ ಕೂತಿದೀವಿ, ಇಲ್ಲೇ ಕೂತ್ಕೊಂಡಿದ್ದೀವಿ. ಯಾವ ಕಂಪ್ಲೀಟ್ ಆಲ್ಮೋಸ್ಟ್ 70% ನೀವೇ ನೋಡಿದೀರಾ, 70% ಆಗಿದೆ. ಸೊ ಇನ್ನೇನು ಸ್ವಲ್ಪ ಕೆಲವು ದಿವಸದಲ್ಲೇ ನಾವು ಇನಾಗ್ರೇಷನ್ ಮಾಡ್ತೀವಿ. ಅದನ್ನು ತೋರಿಸ್ಬಿಡೋಣ ಅಲ್ವಾ ಸರ್? ಸೂಪರ್ ಆಗಿ ಹೇಳಿದ್ರೆ. ಅಂಡ್ ನಮ್ಮ ವೀಕ್ಷಕರಿಗೆ ಫಸ್ಟ್ ಟೈಮ್ ಕನ್ನಡ ಕೋರ ಚಾನಲ್ ಅಲ್ಲಿ ಒಂದು ಇಂಟೀರಿಯರ್ ನಾಲೆಜ್ ಕೊಡಕ್ ಬಂದಿರೋದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸರ್. ಧನ್ಯವಾದಗಳು.